ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ನಿಮಗೆ ಸೋರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ತೀನಿ. ತುಂಬ ಈಸಿಯಾಗಿ ಮಾಡೋದು, ಸಖತ್ತಾಗಿರುತ್ತೆ ಮಾತ್ರ. ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮಾತ್ರ ಸೂಪರಾಗಿರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗ್ತಿ ನೋಡ್ತಾ ಇದ್ರು, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಫಸ್ಟು ಕುಕ್ಕರ್ಗೆ ನಾನು ಬೇಳೆ ಇಟ್ಕೊಂಡಿದ್ದೀನಿ. 3 ಟೊಮೊಟೊ, ನಾಟಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅರಿಶಿನ ಹಾಕ್ಕೊಂಡಿದ್ದೀನಿ. ಅದನ್ನು ವಿಜಿಲ್ ಹಾಕ್ಕೊಳ್ಳೋಕೆ ಇಟ್ಕೊಂಡ್ಬಿಡೋಣ. ಅಷ್ಟರಲ್ಲಿ ನಾನು ಕಾಯೆಲ್ಲ ತೆಗೆದು ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಡಿಸಿ ಒಳಗಡೆ ಎಲ್ಲ ಇರುತ್ತಲ್ಲ ಅದೇನಂತ ತೆರಳು ಅಂತಾರಲ್ಲ ಅದನ್ನೆಲ್ಲ ತೆಗೆದು ಸಪ್ರೇಟಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಟಿದ್ದೀನಿ. ಈ ಸಿಪ್ಪೆನೂ ಅಷ್ಟೇ, ನಾನು ಸಿಪ್ಪೆ ಇದೆಲ್ಲ ಇಡಲ್ಲ, ಆ ಸಿಪ್ಪೆ ಕೂಡ ತೆಗೆದುಬಿಡ್ತೀನಿ ಸಾಫ್ಟಾಗಿರುತ್ತೆ ಅಂತ. ಅಷ್ಟರಲ್ಲಿ ನಾವು ಇವಾಗ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ, ಬಟ್ಲು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಕಾಯಿ ಇದೆಯಲ್ಲ, ಈ ಕಾಯೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಬೇಯಿಸೋಕ್ಕಿಂತ ಈ ಎಣ್ಣೆಲೇ ಚೆನ್ನಾಗಿ ಫ್ರೈ ಆದರೆ ಆಮೇಲೆ ನಾವು ಸಾಂಬಾರ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಕುಕ್ಕರ್ ವಿಜಿಲ್ ಬಂದಿದೆ. ನಾನು ಬೇಳೆ ಎಲ್ಲ ಹಿಂಗೆ ಮಸ್ಕೊತಾ ಇದ್ದೀನಿ. ಮಸ್ಕ ಏನಂತಾರೆ ಇದಕ್ಕೆ, ಇದರಲ್ಲಿ ನಾನು ಚೆನ್ನಾಗಿ ಮಸ್ಕೊತಾ ಇದ್ದೀನಿ. ಇದಾಗಿದ ತಕ್ಷಣ ನಾನು ಕಾಯಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ನೋಡಿ, ಈ ಥರ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಸಾಂಬಾರು ಪುಡಿ. ನೀವು ಮನೇಲಿ ಯಾವ್ದು ಯೂಸ್ ಮಾಡ್ಕೊತೀರೋ ಅದೇ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಆಮೇಲೆ ಹುಣಸೆಹಣ್ಣು ನೀರನ್ನ ಕಿವುಚಿ ಇಟ್ಕೊಂಡಿದ್ದೀನಿ. ಹುಳಿ, ಉಪ್ಪು, ಖಾರ ಎಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು. ಆ ಮಸಾಲೆ ಇದೆಯಲ್ಲ, ಸಾಂಬಾರು ಮಸಾಲೆ, ಉಪ್ಪು, ಹುಳಿ ಇದೆಲ್ಲ ಚೆನ್ನಾಗಿ ಆ ಕಾಯಿಗೆ ಹಿಡಿಬೇಕು. ಆ ಥರ ಚೆನ್ನಾಗಿ ಬೇಯಿಸೋಣ. ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಇದನ್ನು. ನೋಡಿ, ಬೆಂದು ಈ ಥರ ಗಟ್ಟಿಗಾಗಿದೆ. ಈ ಥರ ನಾವು ಹಾಕಿರೋ ಹುಣಸೆಹಣ್ಣು ನೀರು, ಖಾರದ ಪುಡಿ ಎಲ್ಲ ಈ ಥರ ಗಟ್ಟಿಗೆ ಹಿಡಿದ್ರೇ ಆ ಕಾಯಿಗೆ ಅವಾಗ ಟೇಸ್ಟ್ ಬರುತ್ತೆ ಚೆನ್ನಾಗಿ. ಇವಾಗ ನಾವು ಬೇಳೆ ಎಲ್ಲ ಚೆನ್ನಾಗಿ ಮಸ್ಕೊಂಡಿದ್ವಲ್ಲ, ಆ ಬೇಳೆನ ಇದ್ರೊಳಗೆ ಹಾಕ್ಕೊಂಬಿಡೋಣ. ತುಂಬ ಸಿಂಪಲ್ಲು ನೋಡಿ, ಏನೂ ಇಲ್ಲ. ಒಂದು 5-10 ನಿಮಿಷದಲ್ಲಿ ಸಾಂಬಾರು ಆಗಿಬಿಡುತ್ತೆ. ಅಷ್ಟರಲ್ಲಿ ನಾವು ಕುದಿಯೋ ಅಷ್ಟರಲ್ಲಿ ನಾವು ಒಗ್ಗರಣೆಗೆ ಹಾಕ್ಕೊಂಬಿಡೋಣ. ಒಂದು ಬಟ್ಲು ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ ಚಚ್ಚಿ ಇಟ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಹಿಂಗೆ ಮೋಸ್ಟ್ಲಿ ಸ್ಕಿಪ್ ಆಗಿದೆ ಅಂತ ಅನ್ಕೊತೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಅಷ್ಟರಲ್ಲಿ ಸಾರು ಕುದೀತಾ ಇತ್ತು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಹಾಕಿ ಚೆನ್ನಾಗಿ ಕುದಿಸೋಕೆ ಬಿಟ್ಬಿಡೋಣ. ಸ್ವಲ್ಪ ಚೆನ್ನಾಗಿ ಕುದೀಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅದು ನೋಡೋಕ್ಕೆ ಒಂಥರ ಖುಷಿ, ಅಷ್ಟು ಸಕ್ಕತ್ತಾಗಿದೆ. ಇವಾಗ ಮಸಾಲೆ ಇದನ್ನು ಒಗ್ಗರಣೆ ಕೊಟ್ಕೊಂಡಿದ್ವಲ್ಲ ಅದು ಹಾಕ್ಕೊಂಡು ಸ್ವಲ್ಪ ಕುದಿಯೋಕೆ ಬಿಡೋಣ. ಒಗ್ಗರಣೆ ಕೊಟ್ಟಮೇಲೆ ಜಾಸ್ತಿ ಕುದಿಸ್ಬಾರ್ದು, ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ. ಒಂದು ಸ್ವಲ್ಪ ಕುದೀಲಿ. ಆಮೇಲೆ ಕುದಿಬೇಕಾದ್ರೆ ಈ ಥರ ಬರುತ್ತೆ ನೋಡಿ, ನೊರೆ. ಅದು ನೊರೆ ನನಗಿಷ್ಟ ಆಗಲ್ಲ. ಒಬ್ಬೊಬ್ಬರು ಇಡ್ತಾರೆ, ಬಟ್ ನನಗಿಷ್ಟ ಆಗಲ್ಲ. ಆವಾಗ ನಾನೇನು ಮಾಡಿಬಿಡ್ತೀನಿ, ಆ ನೊರೆನೇ ಫುಲ್ ಮೇಲಿರೋದೆಲ್ಲ ತೊಗೊಂಡು ಚೆಲ್ಬಿಡ್ತೀನಿ. ನೋಡಿ, ಇದೆಲ್ಲ ನೀಟಾಗಿ ಸೈಡಿಂದೆಲ್ಲ ತೆಗೆದು ಚೆಲ್ಬಿಡ್ತೀನಿ. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗೂ ಇರುತ್ತೆ, ಬಟ್ ನನಗಿಷ್ಟ ಆಗಲ್ಲ ಅಷ್ಟೇ. ಇವಾಗ ಇನ್ನು ಸ್ವಲ್ಪ ಹೊತ್ತು ಕುದಿದು ಬಿಡಲಿ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಮಾತ್ರ. ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ಕಬಾಬ್ ಇದ್ದಿದ್ದರೆ, ನಾವು ನಾನ್ ವೆಜ್ ಆಗಿರೋದ್ರಿಂದ ಕಬಾಬ್ ಇದ್ದಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ತಿಂತಾಯಿದ್ರೆ ತಿನ್ನಬೇಕು ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.